ಹರಿ ಓಂ. ನಮಸ್ಕಾರ. ನನ್ನ ಹೆಸರು ರಮಾ ಅಂತ. ನಾನೊಬ್ಬಳು ಸೀನಿಯರ್ ಸಿಟಿಸನ್ ಆಗಿ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಏನು ಉದ್ದೇಶ ಇರಲಿಲ್ಲ. ಆದರೆ ಏನಾದರೂ ನಾನೊಂದು ಯೋಗಾಶ್ರಮದಲ್ಲಿ ಕೆಲಸ ಮಾಡ್ತಿದ್ದೆ, ಅದಾದಮೇಲೆ ಏನಾದರೂ ಮಾಡಬೇಕು ಅಂತ ಉದ್ದೇಶ ಇತ್ತು. ಆವಾಗ ರಾಧಾ ಬಾಲು ಅವರು ನಮ್ಮ ಅಕ್ಕನ ಫ್ರೆಂಡು, ಅವ್ರೇನು ಮಾಡಿದ್ರು, ನಿಮಗೆ ಟೈಲರಿಂಗ್ ಕ್ಲಾಸ್ ಇದೆ ನಮ್ಮ ಅಬಲಾಶ್ರಮದಲ್ಲಿ ಸೇರ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಬಂದು ವಿಚಾರಿಸಿದಾಗ ಅವರು ಸೇರ್ಕೊಳ್ಳೋಕೆ ಒಪ್ಪಿದ್ರು. ಪ್ರಾಮಾಣಿಕತೆಯಿಂದ ಮತ್ತು ಪರಿಶ್ರಮದಿಂದ ಜೀವನ ಸಾಗಿಸ್ಬೋದಾದಂಥ ಒಂದು ವಿದ್ಯೆ ಅಂತ ನಾನು ನಂಬಿದ್ದೀನಿ. ಇದನ್ನು, ಈ ಹೊಲಿಗೆ ವಿದ್ಯೆ, ಇದರಲ್ಲಿ ಅಪಾರ ಅವಕಾಶ ಇರೋದ್ರಿಂದ ನಾವು ಸೂಕ್ತವಾಗಿ ಅದನ್ನು ಬಳಸ್ಕೊಳ್ಳೋದೇ ಆದರೆ ನಾವು ತುಂಬ ಆರ್ಥಿಕವಾಗಲೂ ತುಂಬ ಮುಂದುವರಿಬೋದು. ಇನ್ನು ಚಿಕ್ಕ ಹುಡುಗಿಯರು ಈಗ ಬೇಕಾದಷ್ಟು ವೈವಿಧ್ಯವಾದ ಡಿಸೈನ್ಗಳೆಲ್ಲ ಬೇಕಾದಷ್ಟು ಬರ್ತಾ ಇರೋದ್ರಿಂದ ಅದನ್ನೆಲ್ಲ ಉಪಯೋಗಿಸ್ಕೊಂಡು ತುಂಬ ಉನ್ನತ ಮಟ್ಟಕ್ಕೆ ಏರೋ ಅವಕಾಶ ಇರೋ ಒಂದು ವಿದ್ಯೆ ಅಂತ ನಂಬಿದ್ದೀನಿ ನಾನು. ನಮ್ಮ ಅಬಲಾಶ್ರಮದ ಉದ್ದೇಶ ಅಬಲೆಯರನ್ನು ಸಬಲೆಯರನ್ನಾಗಿ ಮಾಡೋದು. ಅದನ್ನು ಎಲ್ಲ ರೀತಿಯಲ್ಲೂ ಅಬಲಾಶ್ರಮ ಮಾಡ್ತಾ ಇದೆ ಅನ್ನೋದು ಇಲ್ಲಿಗೆ ಬಂದಮೇಲೆ ಪೂರ್ಣವಾಗಿ ನಮಗೆ ಅರಿವಿಗೆ ಬಂತು. ಉದಾರವಾದ ಉದ್ದೇಶದಿಂದ ಇದನ್ನು ಸ್ಥಾಪಿಸಿದ್ದು, ಅದರ ಉದ್ದೇಶ ನೆರವೇರ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಬಲಾಶ್ರಮಕ್ಕೆ ಎಲ್ಲ ರೀತಿಯಿಂದನೂ ಕೃತಜ್ಞತೆಯನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಯಾವ ರೀತಿಯಲ್ಲೂ ಇವಳು ಸೀನಿಯರ್ ಸಿಟಿಸನ್ನು, ಇವಳದೇನೋ ಗೊತ್ತಿಲ್ಲ ಅನ್ನೋ ಥರ ಇಲ್ಲ. ಅವ್ರದ್ದೇ ಹೆಚ್ಚಿನ ಪ್ರೋತ್ಸಾಹ, ಉತ್ಸಾಹ ಎಲ್ಲ ತುಂಬ್ತಾ ಇದ್ದಿದ್ದು ಮ್ಯಾಮ್. ಅದು ನೀವು ಮಾಡ್ಬೋದು, ನಿಮ್ಮ ಕೈಲಾಗುತ್ತೆ, ಮಾಡಿ ಅಂತ. ಕೆಲವೆಲ್ಲ ನನಗೆ ಮಾಡೋಕ್ಕೆ ಅದು ಕಷ್ಟ ಅನ್ನಿಸ್ತಿತ್ತು. ಇಲ್ಲ ನಿಮ್ಮ ಕೈಲಾಗುತ್ತೆ, ಒಂದು ಸ್ವಲ್ಪ ಜಾಸ್ತಿ ಪ್ರಯತ್ನ ಪಟ್ಟರೆ ಆಗುತ್ತೆ, ಮಾಡಿ ಅಂತ ಅವರು ತುಂಬ ಉತ್ಸಾಹ ಎಲ್ಲ ತುಂಬುತ್ತಾ ಇದ್ರು ನಮಗೆ. ನನಗೂ ಅವಶ್ಯಕತೆ ಇದ್ದಿದ್ದರಿಂದ ನಮಗೆ ಇದೊಂದು ಅವಕಾಶವನ್ನು ಸಿಕ್ಕಿಕೊಟ್ರು ಅಬಲಾಶ್ರಮದವರು. ಇವಾಗ ನಾನು ಸ್ವಾವಲಂಬಿಯಾಗಿ ಪೂರ್ತಿ ಇದ್ದೀನಿ ಅಂತ ಹೇಳದೆ ಹೋದರೂ ಆದಷ್ಟು ಸ್ವಾವಲಂಬಿಯಾಗಿದ್ದೀನಿ. ಇನ್ನೂ ನಾನು ವಯಸ್ಸಾಗಿದ್ದರೂ ದೇಹಕ್ಕೆ ವಯಸ್ಸಾಗಿದೆ, ಮನಸ್ಸಿಗೆ ವಯಸ್ಸಾಗಿಲ್ಲ ಅಂತ ತಿಳ್ಕೊಂಡಿರೋಳು ನಾನು. ಆದ್ದರಿಂದ ಪರಿಶ್ರಮ ಪಟ್ಟರೆ ನಾನು ಇನ್ನೂ ಹೆಚ್ಚು ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸ್ಬೋದು ಅನ್ನೋದು, ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಅಬಲಾಶ್ರಮ. ಅದಕ್ಕೆ ನಾನು ತುಂಬ ಕೃತಜ್ಞತಾಪೂರ್ವಕವಾಗಿ ಪ್ರಣಾಮ ಅರ್ಪಿಸ್ತೀನಿ.